ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಗೋಣಿಕೊಪ್ಪ ಬ್ರೈನ್ ಸಂಸ್ಥೆಗೆ ಚಾಂಪಿಯನ್ಶಿಪ್ ಪಟ್ಟ. 7 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, 7 ವಿದ್ಯಾರ್ಥಿಗಳು ಬೆಳ್ಳಿ ಪದಕ ಪಡೆಯುವಲ್ಲಿ ಯಶಸ್ವಿ. ಗೋಣಿಕೊಪ್ಪಲಿನ ಪ್ರತಿಷ್ಠಿತ ಬ್ರೈನ್ ಸಂಸ್ಥೆಯು ಚಾಂಪಿಯನ್ಶಿಪ್ ಪಟ್ಟ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ಇಲ್ಲಿನ 7 ವಿದ್ಯಾರ್ಥಿಗಳು ಚಿನ್ನ ಹಾಗೂ ಬೆಳ್ಳಿ ಪದಕ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಂಪಿಯನ್ಶಿಪ್ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಚಿನ್ನ ಹಾಗೂ ಬೆಳ್ಳಿ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಮುಖ್ಯಸ್ಥರಾದ ರೂಪಾ ಯತಿರಾಜ್ ಹಾಗೂ ಅತಿಥಿಯಾದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಯತಿರಾಜ್ ಬಹುಮಾನವನ್ನು ವಿತರಿಸಿದರು. ಪಾರಿತೋಷಿಕ ಹಾಗೂ ಪ್ರಶಂಸಾ ಪತ್ರವನ್ನು ವಿತರಿಸಲಾಯಿತು. ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಬ್ರೈನ್ ಸಂಸ್ಥೆ ಉತ್ತಮ ವೇದಿಕೆ ಕಲ್ಪಿಸುತ್ತಿದೆ. ಕಳೆದ 16 ವರ್ಷಗಳಿಂದ ಸ್ಥಳೀಯ ಮಕ್ಕಳ ಪ್ರತಿಭೆಗಳಿಗೆ ಅವಕಾಶ ನೀಡಿದೆ. ಸಂಸ್ಥೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಲಿಕಾ ಕ್ರಮಗಳನ್ನು ಆಸಕ್ತಿಯಿಂದ ನಿರ್ವಹಿಸುತ್ತಿರುವುದು ಇವರ ವಿದ್ಯಾಭ್ಯಾಸಕ್ಕೆ ಪೂರಕ ವಾತಾವರಣ ಕಲ್ಪಿಸಿದಂತಾಗುತ್ತಿದೆ. ಪೋಷಕರು ಇಂತಹ ಸಂಸ್ಥೆಯ ಪ್ರಯೋಜನವನ್ನು ಬಳಸಿಕೊಳ್ಳುವಂತೆ ಗೋಣಿಕೊಪ್ಪ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ, ಹಾಲಿ ಸದಸ್ಯೆಯಾಗಿರುವ ಚೈತ್ರಾ ಬಿ ಚೇತನ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತೇನಂತಂದರೆ ಬ್ರೈನ್ ಅಬಾಕಸ್ ಇದೆ. ಅದು ಬ್ರೈನ್ ಅವರು ರೂಪಾ ಯತಿರಾಜ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಆದ ಯತಿರಾಜ್ ಡಾಕ್ಟ್ರು ವೈಫ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನನ್ನ ಮಗ 3 ವರ್ಷದಿಂದ ಬರ್ತಾ ಇದ್ದಾನೆ. ಗ್ರೇಡ್ 1ಇಂದ ಅವನು ಜಾಯಿನ್ ಆದ. ಗ್ರೇಡ್ 1 ಜಾನ್ವರಿಗೆ. ಇವಾಗ 4th ಸ್ಟ್ಯಾಂಡರ್ಡಲ್ಲಿದ್ದಾನೆ. ಸೊ ಈಗ ಇವನು 6th ಲೆವೆಲ್ ಆಗಿ 7th ಲೆವೆಲಿಗೆ ಬಂದಿದ್ದಾನೆ. ಇವನು ಮ್ಯಾಥಲ್ಲಿ ಸ್ಕೂಲಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಇದೆ ಅಂತಂದರೆ, ಅವ್ರ ಟೀಚರ್ ಏನೇ ಕೇಳಿದ್ರು ತಕ್ಷಣ ಆನ್ಸರ್ ಮಾಡ್ತಾನೆ ಫಟಾಫಟ್ ಅಂತ ಹೇಳ್ಬಿಟ್ಟು. ಮ್ಯಾಥಲ್ಲಿ ಯಾವಾಗಲೂ ನಾನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಒಂದು ಇವಾಗ ಇವ್ರಿಗೆ ಗ್ರೇಡ್ ಇದೆ, ಗ್ರೇಡ್ ಇದ್ರೂ ಒಂದು ಲೈಕ್ ಗ್ರೇಡ್ ಅಂದರೆ 85 ಆ್ಯಂಡ್ ಎಬೋ ಇದ್ದರೆ ಮಾತ್ರ A+ ಬರುತ್ತೆ. ಬಟ್ ಇವನಿಗೆ A+ ಅಂತಂದರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಒಂದೇ ಒಂದು ಟೆಸ್ಟಲ್ಲಿ ಮ್ಯಾಥಲ್ಲಿ ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ಆಗಿದೆ ಅನ್ನೋ ಥರ ಇಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮನ್ನ ಈ ಗೋಣಿಕೊಪ್ಪ ಅಂತ ಈ ಚಿಕ್ಕ ಊರಲ್ಲಿನೂ ಇಂಥೊಂದು ಒಳ್ಳೆ ಫೆಸಿಲಿಟಿ, ಮಕ್ಕಳು ಕಲಿಯೋದಕ್ಕೋಸ್ಕರ ಒಂದು ಒಳ್ಳೆ ಫೆಸಿಲಿಟಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು. ಬೇರೆ ಮಕ್ಕಳೆಲ್ಲ ಬಂದು ಕಲಿಬೇಕು. ಪೇರೆಂಟ್ಸ್ಗಳು ಇದನ್ನು ನೋಡಿಬಿಟ್ಟು ಅವ್ರ ಮಕ್ಕಳನ್ನು ಸೇರಿಸಿದ್ರೆ ನಮ್ಮ ಮಕ್ಕಳೇ ಇಂಪ್ರೂವ್ ಆಗ್ತಾರೆ. ಸೊ ಇಂಥ ಚಿಕ್ಕ ಗ್ರಾಮದಿಂದ ಇನ್ನು ದೊಡ್ಡ ದೊಡ್ಡ ಊರುಗಳಿಗೆ ಹೋಗಿ ಅಥವಾ ಡೆಲ್ಲಿಲಿ ಎಲ್ಲ ಹೋಗಿ ಯಾರಿಗೊತ್ತು ಮುಂದೆ ಪಾರ್ಲಿಮೆಂಟಿಗೂ ನಮ್ಮ ಮಕ್ಕಳು ಹೋಗ್ಬೋದು. ಇದಕ್ಕೆ ಒಂದು ಬುನಾದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲರೂ ಮಕ್ಕಳೆಲ್ಲ ಆದಷ್ಟು ಇಲ್ಲಿ ಅಂದರೆ ಬ್ರೈನಿಗೆ ಜಾಯಿನ್ ಆದರೆ ಒಳ್ಳೆಯದು. ಪೇರೆಂಟ್ಸ್ಗಳು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಲ್ಲಿರುವ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವ ಸಲುವಾಗಿ ಸಂಸ್ಥೆಯು ಕೆಲಸ ನಿರ್ವಹಿಸುತ್ತಿದೆ. ಮಕ್ಕಳ ಕಲಿಕಾ ವ್ಯವಸ್ಥೆಗೆ ಪೂರಕ ವಾತಾವರಣ ನೀಡಲಾಗುತ್ತಿದೆ. ತಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತಿದ್ದಾರೆ. ಗೋಣಿಕೊಪ್ಪ ನಗರದಲ್ಲಿ ಇಂತಹ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಪೋಷಕರಾದ ಚೇತನ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಣ್ಣೂರಲ್ಲೂ ಅಬಾಕಸ್ ಬ್ರೈನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ನಡೆಸ್ಕೊಂಡು ಪ್ರತಿ ವಿದ್ಯಾರ್ಥಿಗಳನ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ ಸುಸಜ್ಜಿತವಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಏನೋ ಕ್ಲಾಸಸ್ ಇದೆ ಅದನ್ನ ತಗೋತಾ ಇದ್ದಾರೆ. ಸೊ ರೂಪಾ ಯತಿರಾಜ್ ಮ್ಯಾಮಿಗೂ, ಯತಿರಾಜ್ ಡಾಕ್ಟರ್ಗೂ, ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಸಂಸ್ಥೆ ಮುಖ್ಯಸ್ಥೆ ರೂಪಾ ಯತಿರಾಜ್ ಅವರು ಮಾತನಾಡಿ, ಆರಂಭದಿಂದಲೂ ಕಲಿಕೆಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಉತ್ತಮ ಅವಕಾಶವಾಗುತ್ತಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಮೂಲಕ ವಿಜೇತರಾಗುತ್ತಿದ್ದಾರೆ. ಮಕ್ಕಳನ್ನು ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ಜ್ಞಾನಾರ್ಜನೆಯನ್ನು ಮಾಡಿಕೊಡಲಾಗುತ್ತಿದೆ ಎಂದರು. ನಾನು ರೂಪಾ ಯತಿರಾಜ್. ನಾನು 15 ವರ್ಷದಿಂದ ಗೋಣಿಕೊಪ್ಪದಲ್ಲಿ ಬ್ರೈನ್ ನಡೆಸ್ತಾ ಇದ್ದೀನಿ. ನಮ್ಮ ಬ್ರೈನಲ್ಲಿ ತುಂಬ ಜನ ಮಕ್ಕಳು ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮಕ್ಕಳೂ ಚಾಂಪಿಯನ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿ 3 ನಿಮಿಷಕ್ಕೆ ಮಾತ್ರ ಕಾಂಪಿಟೇಷನ್ ಮಾಡ್ತಾರೆ. ಬಟ್ ಮಕ್ಕಳಿಗೆ ಲೆಕ್ಕ ಕೊಟ್ಟರೆ ಮಾತ್ರ 3 ನಿಮಿಷ ಏನೋ 5 ನಿಮಿಷದಲ್ಲಿ ಎಲ್ಲ ಮುಗಿಸಿ ಇದು ಮಾಡ್ತಾರೆ. ಆದ್ದರಿಂದ ನಮ್ಮ ಮಕ್ಕಳು ಮತ್ತು ಅಕ್ಯುರೇಸಿ ಫುಲ್ ಕರೆಕ್ಟಾಗಿರುತ್ತೆ. ಯಾವ ಸಮ್ಮು ತಪ್ಪಾಗಿರೋದಿಲ್ಲ, ಅಷ್ಟು ಕರೆಕ್ಟಾಗಿ ಮಾಡ್ತಾರೆ. ಚಾಂಪಿಯನ್ಶಿಪ್ ಜಸ್ಟ್ ಅದು 3 ನಿಮಿಷಕ್ಕೆ ಮಾತ್ರ ಮಾಡಿರ್ತಾರೆ, ಅದನ್ನು ಮಾತ್ರ ಕೊಡ್ತಾರೆ. ಬಟ್ ಆದರೆ ಹಂಗೆ ನೋಡಿದ್ರೆ ಅವರು ಎಲ್ಲ ಮಕ್ಕಳೂ ಚಾಂಪಿಯನ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಇವರು ಚಾಂಪಿಯನ್ನು, ಇವರು ಸಿಲ್ವರು, ಇವರು ಗೋಲ್ಡ್ ಅಂತ. ಎವ್ರಿ ಒನ್ ಆರ್ ಚಾಂಪಿಯನ್ಸ್ ಓನ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಅಕ್ಯುರೇಸಿ ಬರುತ್ತೆ, ಸ್ಪೀಡ್ ಬರುತ್ತೆ. ಅದೆಲ್ಲ ಬಂದರೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಬೇರೆಯವ್ರು ಹೇಳ್ಕೊಡೋದು ಬೇಡ, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಎಲ್ಲಿ ಪೋಷಕರ ಪ್ರೋತ್ಸಾಹ ಇರುತ್ತೆ ಆವಾಗ ಮಕ್ಕಳು ತುಂಬ ಚೆನ್ನಾಗಿ ಬರ್ತಾರೆ.
ಮಕ್ಕಳನ್ನ ಕರ್ಕೊಂಡು ಬಂದು ಬಿಟ್ಟು ಯಾವ ಕ್ಲಾಸ್ ಇದೆ ಮೇಡಮ್, ಯಾವಾಗ ಕರ್ಕೊಂಡು ಬರಬೇಕು, ಎಷ್ಟು ಸಮ್ಸ್ ಮಾಡಿಸ್ಬೇಕು ಮನೇಲಿ DP ಅಂತ ಎಲ್ಲ ಹೇಳಿಬಿಟ್ಟು ನಿಜವಾಗ್ಲೂ ಮಾಡಿಸಿ ಕರ್ಕೊಂಬರ್ತಾರಲ್ಲ ಅಂಥ ಪೇರೆಂಟ್ಸ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪೇರೆಂಟ್ಸ್ ಪ್ರೋತ್ಸಾಹ ಮತ್ತು ಗುರುಗಳ ಪ್ರೋತ್ಸಾಹ ಎಲ್ಲಿರುತ್ತೋ ಅಲ್ಲಿ ಮಕ್ಕಳು ನಿಜವಾಗ್ಲೂ ಚೆನ್ನಾಗಿ ಬರ್ತಾರೆ. ಬ್ರೈನೋ ಬ್ರೈನ್ ಅಂತಾರಾಷ್ಟ್ರೀಯ ಆನ್ಲೈನ್ ಸ್ಪರ್ಧೆಯಲ್ಲಿ ಗೋಣಿಕೊಪ್ಪ ಬ್ರೈನೋ ಬ್ರೈನ್ ಕೇಂದ್ರದ ವಿದ್ಯಾರ್ಥಿಗಳಲ್ಲಿ ಇಲ್ಲಿನ 7 ವಿದ್ಯಾರ್ಥಿಗಳು ಚಾಂಪಿಯನ್ ಟ್ರೋಫಿ, 7 ವಿದ್ಯಾರ್ಥಿಗಳು ಚಿನ್ನದ ಪದಕ, 7 ವಿದ್ಯಾರ್ಥಿಗಳು ಬೆಳ್ಳಿ ಪದಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಸಾಕ್ಷಿತಾ R, N ಕವನ್ ದೇವಪ್ಪ, PS ಲಿಯಾರಾ ಭೋಜಮ್ಮ, SP ಪರಿಣಿತಾ, MP ಆರ್ಯ, BI ಗಹನ್, ಸೆರಾ ಸುನಿಲ್ ಅವರು ಚಾಂಪಿಯನ್ ಟ್ರೋಫಿ ಪಡೆದುಕೊಂಡಿದ್ದಾರೆ. BC ಯವನ್, ಚಿರಾಯು, PM ಖದೀಜಾ, KB ಲವಿಕ್ ಚೆಂಗಪ್ಪ, ಕಾವೇರಮ್ಮ MB, BP ಪ್ರಾಚಿ ಪೂರ್ಣಚ್ಚ, ನಾಗೇಂದ್ರ L ಗೌಡ, ದಿಶಾ L ಗೌಡ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. KC ಧೃತಿ ದೇಚಮ್ಮ, PN ರೇಚಲ್ ಅಕ್ಕಮ್ಮ, C ಲಿಶಾ, BR ನವಿಕಾ ದೇಚಮ್ಮ, MP ಕನ್ನಿಕಾ ಪ್ರಶಾಂತ್, ಮೋನಿತ್ ಕಾರ್ಯಪ್ಪ AR, NC ಶ್ರೇಯಶ್ ಇವರು ಬೆಳ್ಳಿ ಪದಕ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.